ಮಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜು ಅವರ ಬಂಧನ ಫಿಕ್ಸ್ ಆಗಿದೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಬಂಧನದಿಂದ ಪಾರಾಗಬೇಕು ಅಂತ ಸುಪ್ರೀಂ ಕೋರ್ಟ್ ತನಕ ಹೋದ್ರೂ ಪ್ರಯೋಜನ ಆಗಲಿಲ್ಲ. ನಿರೀಕ್ಷಣಾ ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲೇ ವಜಾ ಆಗಿದೆ. ಭೈರತಿ ಬಸವರಾಜು ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದು. ಹೈಕೋರ್ಟ್ನಲ್ಲೂ ಅವರಿಗೆ ನಿರಾಸೆ ಆಗಿತ್ತು. ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಲ್ಲೂ ನಿರಾಸೆಯಾಯಿತು. ಅವರು ವಿಚಾರಣೆ ಎದುರಿಸಲಿ ಅಂತ ಸ್ಪಷ್ಟವಾಗಿ ಹೇಳ್ತು ಸುಪ್ರೀಂ ಕೋರ್ಟ್. ಭೈರತಿ ಬಸವರಾಜು ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಿಐಡಿ ಪರ ವಕೀಲರು ಖಂಡ ತುಂಡವಾಗಿ ವಿರೋಧಿಸಿದರು. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಪೀಠವೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡಿದ ನಂತರ ಭೈರತಿ ಬಸವರಾಜ್ ಪೊಲೀಸರಿಗೆ ಸರೆಂಡರ್ ಆಗ್ತಾರೆ ಅಂತ ಸುದ್ದಿ. ಮುಕುಲ್ ರೋಹಟಗಿ, ಹಿರಿಯ ವಕೀಲ ಮುಕುಲ್ ರೋಹಟಗಿ ಅವರು ವಾದ ಮಂಡನೆ ಮಾಡಿದ್ರು. ಭೈರತಿ ಬಸವರಾಜು ಅವರಿಗೆ ಜಾಮೀನು ಕೊಡಬೇಕು, ಅವರು ತನಿಖೆಗೆ ಸಹಕರಿಸ್ತಾರೆ ಅಂತ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಜಗದೀಶ್ಗೂ ಭೈರತಿ ಬಸವರಾಜು ಅವರಿಗೂ ಸಂಪರ್ಕನೇ ಇಲ್ಲ ಅಂತ ವಾದ ಮಂಡನೆ ಮಾಡಿದ್ರು. ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರು ಸಿಐಡಿ ಪರ ವಕೀಲರು. ಮೊಬೈಲ್ ನೆಟ್ವರ್ಕ್ನ ಸಾಕ್ಷ್ಯಗಳನ್ನ ಕೊಟ್ಟು ಆ ವಿಷಯವನ್ನ ವಿಶೇಷವಾಗಿ ಪರಿಗಣಿಸಿತು ಸುಪ್ರೀಂ ಕೋರ್ಟ್. ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಭೈರತಿ ಬಸವರಾಜು ಅವರು ಅಹಮದಾಬಾದ್ನಲ್ಲಿ ತಲೆಮರೆಸಿಕೊಂಡಿದ್ರು. ಬೆಂಗಳೂರಿನ ಫ್ಲೈಟ್ ಹತ್ತಿ ಬರ್ತಿದ್ದಾರೆ ಅಂತ ಸುದ್ದಿ ಇದೆ. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರಂತೆ. ಆರು ಗಂಟೆ 55 ನಿಮಿಷಕ್ಕೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿತಾರಂತೆ.
ಸಿಐಡಿ ಪೊಲೀಸರು ಏರ್ಪೋರ್ಟ್ನಲ್ಲೇ ಕಾಯ್ದು ಕುಳಿತಿದ್ದಾರೆ. ಏರ್ಪೋರ್ಟ್ನಲ್ಲೇ ಭೈರತಿ ಬಸವರಾಜು ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರ ಕಾಯ್ದು ಕುಳಿತಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ರಿಪೋರ್ಟರ್ ರವಿ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಕನ್ಫರ್ಮಾ? ಪೊಲೀಸರಿಗೆ ಕನ್ಫರ್ಮೇಶನ್ ಇದೆಯಾ ಈ ವಿಮಾನದಲ್ಲಿ ಭೈರತಿ ಬಸವರಾಜು ಅವರು ಇದ್ದಾರೆ ಅಂತ? ಖಂಡಿತ ಅಜಿತ್ ಸರ್, ಈಗಷ್ಟೇ ಮಾಹಿತಿ ಬಂದಿರುವಂತದ್ದು. ಅಂದ್ರೆ ಭೈರತಿ ಬಸವರಾಜ್ ಅವರನ್ನ ಅಹಮದಾಬಾದ್ ಮೂಲಕ ಭೈರತಿ ಬಸವರಾಜ್ ಅವರಲ್ಲೂ ಅಲ್ಲಿನ ಒಂದು ಏರ್ಪೋರ್ಟ್ ನಲ್ಲಿ ಈಗಾಗಲೇ ಅಂದ್ರೆ ಡಿಪಾರ್ಚರ್ ಆಗಿದ್ದಾರೆ. ಸೊ ಹೀಗಾಗಿ ಅಲ್ಲಿ ಡಿಪಾರ್ಚರ್ ಆಗಿರೋ ಮಾಹಿತಿ ಖಚಿತಪಡಿಸಿಕೊಂಡ ನಂತರವಷ್ಟೇ ಈಗ ಪೊಲೀಸರು ಇಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾ ಇರುವಂತದ್ದು. ಅಂದ್ರೆ ಇಂಡಿಗೋ ವಿಮಾನದ ಅಂದ್ರೆ 6:55 ಕೆಂಪೇಗೌಡ ಏರ್ಪೋರ್ಟ್ಗೆ ಅರೈವಲ್ ಆಗಲಿದೆ. ಹೀಗಾಗಿ ಸಿಐಡಿ ಪೊಲೀಸರು ಅವರನ್ನ ವಶಕ್ಕೆ ಪಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಸುಮಾರು 10 ರಿಂದ 12 ಜನ ಅಧಿಕಾರಿಗಳ ತಂಡ ಈಗ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದೆ. ಇಲ್ಲಿ ಅವರ ಒಂದು ಮಾಹಿತಿಯನ್ನ ಕೂಡ ಸಂಗ್ರಹಿಸ್ತಾ ಇರುವಂತದ್ದು. ಈಗಾಗಲೇ ಪೊಲೀಸರು ಖಚಿತಪಡಿಸಿರುವಂತೆ ಅಲ್ಲಿ ಅಹಮದಾಬಾದ್ನ ಏರ್ಪೋರ್ಟ್ ನಲ್ಲಿ ಅವರು ಚೆಕ್ ಇನ್ ಆಗಿದ್ದಾರೆ. ಅಂದ್ರೆ ಚೆಕ್ ಇನ್ ಆಗಿ ಬೋರ್ಡಿಂಗ್ ಆಗಿದ್ದಾರೆ. ಹೀಗಾಗಿ ಭೈರತಿ ಬಸವರಾಜ್ ಅವರು ಟ್ರಾವೆಲ್ ಮಾಡ್ತಾ ಇರೋದು ಖಚಿತವಾಗಿದೆ. 6:55 ಇಂಡಿಗೋ ವಿಮಾನ 6863 ಒಂದು ವಿಮಾನದಲ್ಲೇ ಈಗ ಬರ್ತಾ ಇದ್ದಾರೆ ಎಂಬುದು ಈಗ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತ ಮಾಹಿತಿ ಆಗಿತ್ತು. ನ್ಯಾಯಾಲಯಕ್ಕೆ ಸರೆಂಡರ್ ಆಗಬಹುದಾಗಿತ್ತಾ? ಅಂದ್ರೆ ಲೀಗಲ್ ಆಪ್ಷನ್ಸ್ ಇರ್ಲಿಲ್ವಾ? ಅಧಿಕಾರಿಗಳ ಮುಂದೆ ಸರೆಂಡರ್ ಆಗ್ತಾ ಇರೋದು ಯಾಕೆ, ಪೊಲೀಸರ ಮುಂದೆ ಸರೆಂಡರ್ ಆಗ್ತಾ ಇರೋದು ಯಾಕೆ ಅಂತ? ಖಂಡಿತ ಅಜಿತ್ ಸರ್, ಅಂದ್ರೆ ಈಗ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಸರೆಂಡರ್ ಆಗ್ತಾ ಬರ್ತಿದ್ದಾರೆ. ಬಂದಿದ್ದ ಕೂಡಲೇ ಅವರನ್ನ ಬಂಧಿಸುವಂತ ಪ್ರಕ್ರಿಯೆಗಳನ್ನ ಇಲ್ಲಿ ಮಾಡ್ತಾರೆ. ಅವರು ಶರಣಾಗ್ತಾ ಇದಾರೋ ಇಲ್ಲ ಬೆಂಗಳೂರಿಗೆ ಬರುವಂತ ಸಂದರ್ಭದಲ್ಲಿ ಅವರನ್ನ ಏರ್ಪೋರ್ಟ್ ನಲ್ಲೇ ಬಂಧಿಸಲು ಈಗ ಸಿಐಡಿ ಪೊಲೀಸರು ಎಲ್ಲಾ ಸಿದ್ಧತೆಗಳನ್ನ ಕೈಗೊಳ್ತಾ ಇರೋದು. ಅಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಅರೈವಲ್ ಆಗಿದ್ದ ಕೂಡಲೇ ಅವರನ್ನ ಒಳಗಡೆ ಹೋಗಿ ಒಂದು ವಿಮಾನದ ಬಳಿ ಅವರನ್ನ ಏನಾದ್ರು ಅರೆಸ್ಟ್ ಮಾಡ್ಬೇಕು, ಇಲ್ಲ ಇಲ್ಲಿ ಅಲ್ಲಿಂದ ಕರ್ಕೊಂಡ್ ಬಂದು ಅವರನ್ನ ಕೆಂಪೇಗೌಡ ಏರ್ಪೋರ್ಟ್ ನ ಪೊಲೀಸ್ ಸ್ಟೇಷನ್ ನಲ್ಲಿ ಆ ರೀತಿ ಮಹಜರ್ ಮಾಡುವಂತ ಪ್ರಕ್ರಿಯೆ ಏನಾದ್ರು ಮಾಡ್ತಾರೋ ಅನ್ನೋ ನಿಟ್ಟಿನಲ್ಲಿ ಈಗ ಸಿಐಡಿ ಪೊಲೀಸರು ಇಲ್ಲಿ ಕೆಂಪೇಗೌಡ ಪೊಲೀಸರ ಒಂದು ಸಂಪರ್ಕದಲ್ಲಿ ಈ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರವಿ, ನಿಮ್ಮ ಎಲ್ಲ ಮಾಹಿತಿಗೆ. ಇಂಡಿಗೋ ಫ್ಲೈಟ್ ನಲ್ಲಿ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರಂತೆ ಭೈರತಿ ಬಸವರಾಜು. ಸಿಐಡಿ ಅಧಿಕಾರಿಗಳು ಅಹಮದಾಬಾದ್ ಏರ್ಪೋರ್ಟ್ನಿಂದ ಈ ಮಾಹಿತಿಯನ್ನ ಖಚಿತಪಡಿಸಿಕೊಂಡಿದ್ದಾರೆ. ಭೈರತಿ ಬಸವರಾಜ್ ಈ ವಿಮಾನ ಹತ್ತಿದ್ದಾರೆ ಅನ್ನುವುದನ್ನ ಖಚಿತಪಡಿಸಿಕೊಂಡಿದ್ದಾರೆ. 6:55 ಅರೈವಲ್ ಇದೆ. ಅಧಿಕಾರಿಗಳು ಏರ್ಪೋರ್ಟ್ನಲ್ಲಿ ಕಾಯ್ದು ಕುಳಿತಿದ್ದಾರೆ.
ಕನೆಕ್ಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.